ಅದಕ್ಕೆ ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಿ? ಹಾಂ, ಏನಾಯ್ತು? ಏನೂ ಇಲ್ಲ ಪಾಪ ರಾಧಮ್ನ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ ಅಂತ. ಹ್ಞೂ, ನೀವೆಲ್ಲ ಪಾಪ ಅಮ್ಮನ ಕೈಗೆ ಸಿಕ್ಕಿರೋ ಓಡಾಡ್ತಾ ಇರೋದಾ? ಹಾಂ, ಏನೋ ಇರೋದನ್ನ ಹೇಳ್ಬೇಕು. ಇರೋದನ್ನ ಹೇಳಿದ್ರೆ ಅವ್ರಿಗೂ ಒಂಥರ ಮನ್ಸಿಗೆ ಸಮಾಧಾನ ಅಲ್ಲ? ಹಾಂ, ಇವಾಗ ಇಲ್ಲಿ ಕುತ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ? ಆಮೇಲೆ ಏನು ಅನ್ಕೊಂಡ್ಲೋ ಎತ್ತಂತ ಆಮೇಲೆ ಬಂದಾಗ ಹೇಳ್ದಿದ್ರೆ ಏನಾಗಿತ್ತು? ಹಾಂ, ಏನು ಅನ್ಕೊಂತಾಳೋ ಏನೋ ಅಂತ ಅದೊಂದು ಮನ್ಸ್ನಾಗ ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಇವನೇನು ಸತ್ತವನ ಬದುಕವನ ಅಂತ ಅನ್ಕೊಳೋದು ಎಷ್ಟು ದಿನ ಆಯಿತು. ಇವನು ಮನೆ ಬಿಟ್ಟು ಹೋಗಿ ಒಂದು ಫೋನ್ ಇಲ್ಲ, ಏನೂ ಇಲ್ಲ. ಎಲ್ಲೋ ಸತ್ತೋಗಿರ್ಬೇಕು ಹೇಳು, ಎಲ್ಲೋ ಸತ್ತೋಗೋನ, ಅದಕ್ಕೆ ಬಂದಿಲ್ಲ. ಅಯ್ಯ ಬಿಡ್ತು ಅನ್ನು. ಏನು ಮಾತಾಡ್ತಾ ಇದೀಯಾ? ಬಾಳೆ ಬದುಕಬೇಕಾಗಿರೋ ಮಗನ ತಂದೆ ಆಡೋ ಮಾತಾ ಇದು? ಆಹಾ, ಎಂಥ ಮಾತಾಡ್ತಾವ್ ನೋಡು. ಮಗನ ಅದೊಂದು ಚೂರು ಕನಿಕರ ಇಲ್ಲ ನಿಂಕ, ಅದಕ್ಕೆ ಅವ್ನು ಹಿಂಗೆ ಮಾಡ್ತಾ ಇರೋದು. ಅವನ್ಗ ತಂದೆ ತಾಯಿಯನ್ನು ಕರ್ಕರದ? ಹಾಂ, ಅದ ಹೇಳು ನೀನು. ಇದ್ರೆ ಹಿಂಗೆ ಮಾಡೋಣ ಅವನು. ಅವ್ನಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತಾ ಇದೆಯಾ, ಅದಕ್ಕೆ ಅವ್ನ ಮನೆ ಬಿಟ್ಟು ಹೋದ್ನು. ಏನು ಮಾಡೋಕ್ಕತ್ತದೆ ಬಿಡು. ಏನು ಹುಡುಗಿ ಏನು ಚೆನ್ನಾಗಿಲ್ಲ? ಹಾಂ, ಕೈ ಕುಂಟ ಕಾಲು ಕುಂಟ ಲಕ್ಷ್ಮವಾಗಿ ಅವಳೆಲ್ಲ ಬೇಕಾದಷ್ಟು ಆಸೆ ಐತೆ. ಹಾಂ, ಏನು ಬೇಕು ನಿಂಕ? ಎಲ್ಲ ಐತೆ. ಏನೋ ರಾಧಮ್ ನಾನು ಚಿಕ್ಕದಾಗಿ ಇಟ್ಕೊಳ್ಳೋ ದುಡ್ಡು ಕಾಸು. ಏನೋ ನನ್ನ ಮಗನ ಚೆನ್ನಾಗಿರ್ತಾನೆ ಅಂತ ನಾನು ನೋಡಿದೆ. ಇವನು ದುರಾಂಕಾರ. ಎಲ್ಲ ನೋಡಿ ಬಿಡು, ಬೈಬೇಡ ನೀನು ಅವನ್ನ. ಓಹೋ, ಬೈಬೇಡ ನೀನು ಅವನಾಗ ನನ್ನ ಕೈಗೆ ಸಿಕ್ಕಬೇಕು. ಅವನ ಕತೆ ಗಾಚಾರ. ಅವ್ನು ನಿನ್ನ ಕೈಗೆ ಸಿಕ್ಕಿದಂಗೆ ನೀನು ಅವ್ನ ಗಾಚಾರ ಬಿಡಿಸ್ದಂಗೆ ಬಿಡು. ಓದ್ತಾಡಿ, ಆ ರಾಧಮ್ನವ್ರ ಮನೆ ಹತ್ರಕ್ಕೆ ಓಟ್ ಬರ್ತೀನಿ. ಅಯ್ಯೋ ಬೈಗಿದ್ದಾಳೆ ಹೋಗು. ಇನ್ನೇನು ತಿಂಗಳಿಂದ ಅಮ್ಮನ ಕೈಗೆ ಸಿಕ್ಕಿದಿರ ಓಡಾಡ್ತಾ ಇದೆಯಾ? ಇನ್ನೇನು ಬೈಗಿದ್ದಾಳೆ, ಅದಕ್ಕೂ ಬೇಜಾರು ಮಾಡ್ಕೊಂಡೆ. ಏನು ಕೂತಿಯಾ ಬಿಡತ್ತಾ? ಬೈದ್ರೆ ಬೈಕಂತ ಹೇಳ್ತಾಡಿ, ಓಟ್ ಬರ್ತೀನಿ. ಹ್ಞೂ ಸರಿ ಹೋಗು, ಇರೋದು ಹೇಳು. ಏನಂಗೆ ಎತ್ತ ಹೊರಟ್ಬಿಟ್ಟವನಮ್ಮ, ಕರ್ಕೊಂಬರ್ತೀನಿ ನಾನು. ಕರ್ಕೊಂಬಂದು ಮದುವೆ ಮಾಡಿಸ್ತೀನಿ, ಏನು ಬೇಜಾರು ಮಾಡ್ಕೊಂಬೇಡ ಅಂತ ಇರೋದು ಹೇಳು. ಓ ಸರಿ ಆಯಿತು. ಅಲ್ಲ, ಈ ಭದ್ರಪ್ಪನ ಊಟ ನೋಡಿ 1 ತಿಂಗಳಾಯ್ತು. ಏನು ಹಿಂಗೆ ಮಾಡಿದ್ರೆ ನಾವು ಇಂಥವ್ರನ್ನ ಹೆಂಗೆ ನಂಬೋದು? ಹಾಂ, ನನ್ನ ಮಗಳ್ಗಂಗೆ ಅವ್ನು ತಾಳಿ ಕಟ್ಲಿ ಇರು, ಆಮೇಲೆ ಹೇಳ್ತೀನಿ. ಅಯ್ಯೋ ಇವಳು ಮಕ್ಕ ಮುಚ್ಚೋಗ ಏನಿದು? ಇವಳು ವಾಂತಿಗಳು ಮಾಡ್ಕೊತಾವಳೆ. ಏನಾಯ್ತು? ಅಯ್ಯೋ ಎಲ್ಲ ಪಿತ್ತಾಗಿರ್ಬೇಕು ಹೇಳು. ಏನು ತಲೆಗಿಲ್ಲ ನೋಡ್ತಾ ಇದ್ದೇನೋ, ಅದಕ್ಕೆ ವಾಂತಿಗಳು ಮಾಡ್ಕೊತಾಳೆ. ತಡಿ, ಏನೋ ಕೇಳ್ತೀನಿ. ಲೇ ಪೂಜೆ, ಯಾಕೆ ವಾಂತಿಗಳು ಮಾಡ್ಕೊತಾ ಇದೆಯಾ? ಏನೈತೆ? ಅದು ಏನಿಲ್ಲಮ್ಮ, ಏನಿಲ್ಲ. ಯಾಕೋ ವಾರದಿಂದ ವಾಂತಿಗಳು ಅಷ್ಟೇ. ಆಸ್ಪತ್ರೆಗೆ ಹೋಗೋಣ ನಡಿ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ ನಡಿ. ಏನು ವಾರದಿಂದ ವಾಂತಿಗಳು ಅಂತಂದರೆ ಹೆಂಗೆ? ಏನು ಮನುಷ್ಯನ ಬದುಕ್ತಾನಾ? ಏನು ಹಿಂಗೆ ವಾಂತಿಗಳಾದ್ರೆ ನೋಡಿ, ಹೆಂಗೆ ವಾಂತಿಗಳು ಮಾಡಿದ್ಯಾ? ಬಾ ಹೋಗೋಣ ಹಾಸ್ಪಿಟ್ಲ್ಗೆ. ಏನು ಹೇಳ್ತಾರೆ ನೋಡೋಣ ಡಾಕ್ಟ್ರು. ಏನು ಪಿತ್ತಾಗಿತ್ತ ಜಾಸ್ತಿ ಆಗುತ್ತೆ ಏನೋ ಮಾತ್ರೆಗಳು ಕೊಡ್ತಾರೆ. ಬಾ ಹೋಗೋಣ ಬಾ. ಬೇಡ ಬಿಡಮ್ಮ, ಆಸ್ಪತ್ರೆಗೇನೋ ಬೇಡ. ಏನು ಪರವಾಗಿಲ್ಲ, ಮೇಲೆ ತೆದ್ದು ಬಿಡಮ್ಮ. ಲೈ ಬಾರೆ, ವಾರದಿಂದ ವಾಂತಿಗಳು ಅಂತ ಇದೆಯಾ? ಇವಾಗ ಆಸ್ಪತ್ರೆಗೆ ಹೋಗೋಣ ಬಾರೆ ಅಂದರೆ ಬೇಡ ಅಂತೀಯಾ? ಬಾ ಹೋಗೋಣ ಬಾ. ನಮ್ಗೆ ಗೊತ್ತಾದ ಡಾಕ್ಟ್ರ್ ಅವರೇ, ಬಾ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಬಾ, ಚೆನ್ನಾಗಿ ನೋಡ್ತಾರೆ ಅವರು. ಒಂದು ಮಾತ್ರೆ ಕೊಟ್ಟರೆ ಸಾಕು, ವಾಂತಿಗಳು ಹಂಗೆ ನಿಂತೋತವೆ. ಬಾ. ಹ್ಞೂ ಬೇಡಮ್ಮ, ನಾನು ಬರಲ್ಲ. ಮೇಲೆ ತೆದ್ದು ಬಿಡಮ್ಮ, ನೀನು ಯಾಕೆ ಸುಮ್ಮನೆ? ಲೈ ಯಾಕೆ ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಇದೆಯಾ? ಯಾಕೆ? ಹಾಂ, ಮಾತಾಡೆ. ಆಸ್ಪತ್ರೆಗೆ ಬರ ಅಂತಂದರೆ ಮಳ್ಳಾಟಲಾಡ್ತಾ ಇದೆಯಾ? ಏನಾಯ್ತು? ಮಾತಾಡೆ. ಲೇ ಮಳ್ಮುಂಡೆ, ತಲೆ ಮೇಲೆ ಕೆತ್ತದ ಕಂತಲೆ ಬಗ್ಸ್ಕೊಂಡಿದ್ಯಾ? ಹಾಂ, ಸುಪ್ನತಿ ಏನೈತೆ? ಅದು ಏನಿಲ್ಲ ಹೇಳಮ್ಮ, ಏನಿಲ್ಲ, ಮೇಲೆ ತೆದ್ದು ಬಿಡಮ್ಮ. ಲೈ ನನ್ನ ಹತ್ರ ಎಲ್ಲ ಆಟಗಳು ಆಡಬೇಡ. ನಾನು ನಿನ್ನಂಥವ್ನು ಎಷ್ಟು ಜನ ನೋಡಿದ್ದೀನ. ಏನು ಹೇಳೆ? ಏನಾಯ್ತು ಹೇಳು? ಮಾನವಾಗಿ ಹೇಳ್ದೋ ಸರಿ. ಯಾಕೆ ವಾಂತಿಗಳು ಮಾಡ್ಕೊತಾ ಇರೋದ? ಅದು ವಾರದಿಂದ ಅಂತ ಇದೆಯಾ? ಏನೈತೆ? ಪೂಜೆ, ಮಾತಾಡ್ತೀಯ ಇಲ್ಲ? ನೋಡು, ನಿಂಗೆ ಗಾಚಾರ ಬಿಡಿಸ್ಬಿಡ್ತೀನಿ. ಮಾತಾಡೆ. ಯಾಕೆ ವಾಂತಿಗಳು? ಹಾಂ, ಮಾತಾಡ್ತೀಯ ಇಲ್ಲ? ಅಮ್ಮ, ಅದು ಏನೋ ಹೆಚ್ಚು ಕಮ್ಮಿ ಆಗೋಯ್ತಮ್ಮ. ಏನು ಹೆಚ್ಚು ಕಮ್ಮಿ ಆಗೋಯ್ತು? ಏನೈತೆ? ಏನು ಬಸ್ರಿಗೀಸ್ರಿ ನೀನೆ? ಹ್ಞೂನಮ್ಮ. ಬಸ್ದಿಲ್ಲ ನಡಿಯೇ. ಪಿತ್ತ ಏನೋ ಜಾಸ್ತಿ ಆಗಿರ್ಬೇಕು, ಡಾಕ್ಟರ್ ಹತ್ರ ತೋರಿಸ್ಕೊಂಬರ ನಡಿ. ಏನು ವಾಂತಿಗಳು ಮಾಡ್ಕೊಂಡ್ರಲ್ಲ ಬಸ್ರಿಗ್ಲಾ? ಹಾಂ, ನಡಿ ಹೋಗಿ ನೋಡ್ಸ್ಕೊಂಬರ ನಡಿ. ಅಮ್ಮ ಇಲ್ಲಮ್ಮ, ನಿಜನೇನಮ್ಮ. ನ್ಯಾಯವಾಗಿ ಮಾತಾಡೋ, ಏನೇನೋ ಮಾತಾಡಬೇಡ. ಇಲ್ಲಮ್ಮ, ನಾನು ನಿಜನೇ ಹೇಳ್ತಾ ಇದ್ದೀನಮ್ಮ. ಅದಕ್ಕೆ ನಾನು ಹೇಳಿದ್ದು ಧನು ಜೊತೆಗೆ ಬರೀನ ಮದುವೆ ಮಾಡ್ಸಮ್ಮ ಅಂತ. ನೀನು ನೋಡಿದ್ರೆ ಅವನು ಸಿಕ್ಕಿಲ್ಲ, ಅವ್ರ ಅಪ್ಪನ ಸಿಕ್ಕಿಲ್ಲ ಅಂತ ಹೇಳ್ತಾ ಇದೆಯಾ? ಹಾಂ, ಅಯ್ಯ ನಿನ್ನ ಎದುರು ಬಿತ್ತು ಹೋಗ. ಏನಾಯ್ತೆ? ಯಾಕೆ ಹಿಂಗೆಲ್ಲ ಮಾಡಿದೆ? ಇದು ಹಳ್ಳಿನೇ, ಇಲಿ ಹೋಯ್ತಂದ್ರೆ ಹುಲಿ ಹೋಯ್ತು ಅನ್ನೋ ಜನಗಳು, ಊರಾಗಿನ ಜನಗಳಿಗೆ ನಾನು ತಿಳಿದ್ರೆ ಸುಮ್ಮನೆ ಬಿಡ್ತಾರೇನೆ? ಯಾರೇ ಅವನು? ಹಾಂ, ಯಾರವನು? ಅಮ್ಮ, ನನ್ನ ಜೊತೆಗೆ ಇಂಜಿನಿಯರಿಂಗ್ ಓದ್ತಾ ಇದ್ದಿದ್ದವನು ವಿಕ್ಕಿ ಅಂತ. ಅವ್ನು ಗೊತ್ತಮ್ಮ ನಂಗೆ, ಅವ್ರ ಮನೆಯೆಲ್ಲ ಗೊತ್ತು. ಅವ್ರ ಅಮ್ಮನೂ ಅವನು ಇರೋದು ಅವನೇನಮ್ಮ. ಅಯ್ಯ ಮೂರು ಬಿಟ್ಟೋಳೆ, ಎಂಥ ಕೆಲಸ ಮಾಡ್ಕೊಂಬಂದೆ? ಎಲ್ಲಿ ಅವನು? ಅವನ ಮನೆ ಎಲ್ಲದೆ? ಯಾವ ಊರೇ ಅವನದು? ಅಯ್ಯೋ ರಾಮ, ಎಂಥ ಕೆಲಸ ಐತೆ? ಹಾಂ,
ಅಲ್ಲ ಇಂಥ ಕೆಲಸನೇ ಮಾಡೋದು. ರಾಧಮ್ಮನಂತಂದ್ರೆ ಈ ಊರಾಗೆಲ್ಲ ಹುಲಿ ಹುಲಿ ಅಂತಾರಲ್ಲೇ. ನನ್ನಂಥವಳು ಹೊಟ್ಟೆಗೆ ಎಂಥವಳು ಹುಟ್ಟಿದ್ಯೆ? ಹಾಂ, ಎಂಥ ಕೆಲಸ ಮಾಡ್ದಲ್ಲೇ? ಥು. ಅಮ್ಮ ಏನೋ ಹಿಂಗೆ ಆಗೋಯ್ತಮ್ಮ. ಅವ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾವನೆ. ನಾನು ಅವ್ನು ಕಂಡ್ರೆ ಇವಾಗ ಇಷ್ಟ ಇಲ್ಲಮ್ಮ. ನಾನು ಧನುನೇ ಮದುವೆ ಆಗ್ತೀನಮ್ಮ. ಧನುನ್ ಮದುವೆ ಆತಿ ಅಂದರೆ ಧನುನೂ ಸಿಗ್ತಾ ಇಲ್ಲ, ಅವ್ರ ಅಪ್ಪನೂ ಸಿಗ್ತಾ ಇಲ್ಲ. ನಾನು ಏನು ಮಾಡೋದು ಹೇಳು? ಹಾಂ, ಏನು ಮಾಡೋದೆ ನಾನು ಇವಾಗ? ಎಂಥ ಕೆಲಸ ಮಾಡ್ಕೊಂಬಂದು ನನ್ನ ಮುಂದೆ ನಿಂತಿದೆಯೇ? ನೋಡೆ ಆ ದ್ಯಾವಮ್ಮನ, ನೋಡೆ ಆ ದ್ಯಾವಮ್ಮನ ಮಕ್ಕಳು ನೋಡಲೇ. ಒಂದೊತ್ತು ಊಟಕ್ಕಿಲ್ಲ ಅಂತಂದ್ರೂ ಒಬ್ಬರ ಹತ್ರ ಹೋಗಿ ಕೈ ಹಿಡ್ದವ್ರಲ್ಲ ಅವರು. ಇವತ್ತು ಕಚ್ಚೀತು ಅನ್ಸ್ಕೊಂಡವ್ರಲ್ಲೇ, ಅವ್ರನ್ನ ನೋಡಿ ಕಲಿಯೇ. ಅವ್ರ ಕಾಲು ಕೆಳಗೆ 100 ಸತಿ ನುಗ್ಗೆ. ಆ ದ್ಯಾವಮ್ಮನ ಮಕ್ಕಳು ನೋಡೆ ಹೆಂಗೆ ಬದುಕ್ತಾವ್ರಿ ಇವತ್ತು. ರಾಣಿಗಳು ಬದುಕ್ತಂಗೆ ಬದುಕ್ತಾವ್ರೆ. ಊರಾಗ ಒಬ್ರನ್ನ ಬೆಳ್ಳತ್ತಿ ತೋರಿಸ್ತಾರ ದ್ಯಾವಮ್ಮನ ಮಕ್ಕಳನ್ನ? ಹಾಂ, ಅವ್ರಿಗೆ ತಿನ್ನೋಕ್ಕಿಲ್ಲ, ಉಣ್ಣಕ್ಕಿಲ್ಲ, ಹಾಕಣಕ್ಕೆ ಬಟ್ಟೆಗಳಿರಿಲ್ಲ. ನಿನ್ನ ಕೈ ಎಲ್ಲ ಸೌಕರ್ಯ ಕೊಟ್ಟು ಇಂಥ ಕೆಲಸ ಮಾಡ್ತೇನೆ. ಹೋಗಿ ಅವ್ರ ಕಾಲು ಕೆಳಗೆ ನುಗ್ಗೋಗು. ಬುದ್ಧಿನ ಬತ್ತೈತೆ, ಹೋಗಿ ನುಗ್ಗೋಗು. ಥೂ, ಪಾಪಿ ಮುಂಡೆ, ಎಂಥ ಬೇವಸಿ ಮುಂಡೆ ಹುಟ್ಟಿದ್ಯಾ ನನ್ನ ಹೊಟ್ಟೆಗ. ಎಷ್ಟು ದಿನದಿಂದ ಕೈಕೊಂಡಿದ್ದೆ ನನ್ನ ಮಾನ ಮರ್ಯಾದೆ ತೆಗಿಬೇಕಂತ. ಇವಾಗ ನಾನು ಏನೇ ಮಾಡೋದು? ಆ ಭದ್ರಪ್ಪನ ಬೇರೆ ನನ್ನ ಕೈಗೆ ಸಿಗ್ತಾ ಇಲ್ಲ. ಹಾಂ, ಎಷ್ಟು ಸತಿ ಅಂತ ಅವ್ರ ಮನೆ ಹತ್ರಕ್ಕೆ ತಿರ್ಗೋದು. ಸಿಕ್ಕನು ನನ್ನ ಕೈಗ. ಅಮ್ಮ ಏನೋ ತಪ್ಪಾಗೋಯ್ತಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಅಮ್ಮ ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲಮ್ಮ. ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ಅಂತ ಏನು ಕೇಳ್ತಾ ಇದೆಯಾ? ಮಾಡ್ಕೊಂಡು ಬಂದಿದೆಯಲ್ಲ, ಇನ್ನೊಂದ್ಸತಿ ಏನಕ್ಕೆ ಮಾಡೋದು? ಥೂ, ನೀನು ಹೊಟ್ಟೆ ಉರ್ದೋಗ ಹೇಳು. ಅಮ್ಮ ಹೆಂಗನ ಮಾಡಿ ಧನು ಜೊತೆಗ ನನ್ನ ಮದುವೆ ಮಾಡಿಸ್ಬಿಡಮ್ಮ. ಅಮ್ಮ ನಾನು ಅವನ ಜೊತೆಗ ಖುಷಿಯಾಗಿರ್ತೀನಮ್ಮ. ಅವನು ಒಳ್ಳೆಯವನು. ಇನ್ನೇನೋ ಒಂದು ಪಾಡು ಬೀಳಬೇಕು. ಇನ್ನೇನು ಮಾಡ್ತೀಯ? ಹೋಗಿ ಆ ಭದ್ರಪ್ಪನ ಕಾಲೋ ಕೈಯೋ ಹಿಡ್ದು ಇನ್ನೇನೋ ಒಂದು ಪಾಡು ಬೀಳಬೇಕು. ಏನು ಮಾಡೋಕ್ಕತ್ತೈತೆ? ನಿನ್ನಂಥ ಮಗಳು ನನ್ನಂಥವಳು ಹೊಟ್ಟೆ ಹುಟ್ಟುಬಿಟ್ಟವಳಲ್ಲ. ಏನೇ ಮಾಡೋದು ನಾನು? ಹಾಂ, ಹುಲಿ ಬದುಕ್ತವಳು ನಾನು. ಇವತ್ತು ನಿನ್ನಿಂದ ನಾನು ಎಲ್ಲರ ಮುಂದೆ ತಲೆ ತಗ್ಸಂಗಾಯ್ತಲ್ಲೇ. ಹೋಗಿ ಇವಳನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡ್ಲಾ? ಅಯ್ಯಪ್ಪ, ನಂಗೆ ಬೇಡಪ್ಪ. ಅಮ್ಮ ಫಸ್ಟ್ ಇಲ್ಲಿಂದ ಹೊರಟೋಗ್ಬೇಕು ನಾನು. ಅಮ್ಮ ನನ್ನ ತಪ್ಪಾಯ್ತಮ್ಮ. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಅಮ್ಮ ಧನು ಜೊತೆಗ ನನ್ನ ಮದುವೆ ಮಾಡಿಸ್ಬಿಡಮ್ಮ. ಅಮ್ಮ ಅಯ್ಯೋ, ನೀನು ಒಟ್ಟೂರ್ದಾಗ ಹೋಗು, ಎಲ್ಲನ ಬಿದ್ದು ಸಾಯೋಗು. ಏನೇ ಮಾಡೋದು ಇವಾಗ ನಾನು? ಏನು ಮಾಡೋದಂತ? ಆ ಧನುಗನೂ ಸಿಗ್ತಾ ಇಲ್ಲ, ಅವ್ರ ಅಪ್ಪನೂ ಸಿಗ್ತಾ ಇಲ್ಲ. 1 ತಿಂಗಳಿಂದ ಅವನು ಅವ್ರ ಅಪ್ಪನಿಬ್ಬರು ಮುಚ್ಚಿಕೊಂಡು ಓಡಾಡ್ತಾವ್ರೆ. ನನ್ನ ಕೈಗೆ ಸಿಕ್ಕರೆ ಇನ್ನು ನೀನಿಂಗೆ ಹೊಟ್ಟೆ ಹೊತ್ಕೊಂಡ್ಬಂದಿದ್ಯಾ ಅಂದರೆ ಅವ್ರು ಇತ್ತಿದ್ದು ದೂರ ಇಕ್ತಾರೆ ನಮ್ಮನ್ನು. ನಾನು ಏನೇ ಮಾಡೋದು ಇವಾಗ? ಎಂಥ ಕೆಲಸ ಐತೆ? ಅಮ್ಮ ನಾನು ಬರ್ತೀನಿ ಬಾಮ. ಧನು ಅವ್ರ ಮನೆಗೆ ಹೋಗೋಣ. ನಾನು ಕೇಳ್ಕೊತೀನಿ ಅವ್ರನ್ನ. ಅಮ್ಮ ಬಾಮ, ಹೋಗೋಣ ಬಾಮ. ಅವನು ವಿಕ್ಕಿ ಒಳ್ಳೆಯವನು. ಅವ್ರಿಗೇನು ಆಸ್ತಿ ಅಂತಸ್ತು ಏನೂ ಇಲ್ಲಮ್ಮ. ಧನು ಅವ್ರಿಗಾದ್ರೆ ದಂಡಿಯಾಗೈತೆ ಆಸ್ತಿ ಅಂತಸ್ತು, ಚೆನ್ನಾಗಿರ್ಬೋದು. ನಮಗೂ ಐತೆ. ಅಮ್ಮ ನಾನು ಬರ್ತೀನಿ ಬಾಮ, ಧನು ಅವ್ರ ಮನೆಗೆ ಹೋಗೋಣ. ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ನಿ, ನೀನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಇವತ್ತು ನನ್ನ ನಂಬಿಕೆನೆಲ್ಲ ಹಾಳು ಮಾಡಿಬಿಟ್ಟಲ್ಲೇ. ಲೇ ಪೂಜೆ, ನಿನ್ನಂಥ ಮಗಳಿದ್ರೆ ಎಷ್ಟು ಹೋದ್ರೆ ಎಷ್ಟು ಹೋಗೆ. ಯಾವುದೋ ಇದು ಜೀವನ. ನಿಮ್ಮ ಅಪ್ಪನು ನನ್ನನ್ನು ದೂರ ಮಾಡ್ಕಿದ್ನು, ನಿಮ್ಮ ಚಿಕ್ಕಮ್ಮನ ಕಟ್ಕೊಂಡು. ನಾನು ಹುಲಿ ಬದುಕಿದ್ನಿ. ಇವತ್ತಿಗೂ ಬಡ್ಡಿ ತಿಂತಾಳೆ ಅಂತ ಅನ್ನೋದು ಬಿಟ್ಟರೆ ಇನ್ನೊಂದು ಕೆಟ್ಟ ಮಾತು ಅನ್ಸ್ಕೊಂಡಿಲ್ಲ ಈ ಊರಾಗ ನಾನು. ನೀನು ನೋಡಿದ್ರೆ ಇಂಥ ಕೆಟ್ಟ ಹೆಸರು ತಂದ್ಬಿಟ್ಟಲ್ಲೇ ನಂಗೆ. ಲೇ ಪೂಜೆ, ಎಂಥ ಕೆಲಸ ಮಾಡಿಬಿಟ್ಟೆ. ಊರಾಗಿನ ಜನಗಳಿಗೆ ತಿಳಿದ್ರೆ ಏನು ಸುಮ್ಮನೆ ಬಿಡ್ತಾರೆ ನನ್ನ? ಆ ಬಡ್ಡಿ ಕಾಸಿಗೆ ತಿನ್ನೋದಕ್ಕೆ ಹಂಗಾಗಿರೋದು, ಹಿಂಗಾಗಿ ಬೇಕಾದ ಮಾತುಗಳಂತಾರೆ, ಬೇಕಾದ ಮಾತುಗಳು. ಇದೆಲ್ಲ ಬೇಕಾಗಿತ್ತ ನಮ್ಗೆ? ನಿಂಗೇನೇ ಕಮ್ಮಿ ಮಾಡಿದ್ನಿ ನಾನು? ಕೇಳ್ತಾಗೆಲ್ಲ ದಂಡಿಗೆ ದುಡ್ಡು ಕಳಿಸ್ತಾ ಇದ್ನಂತಲೇ. ಹಾಸ್ಲಾಗಿ ಇತ್ಕೊಂಡು ಹೋದೆ ಅಂತ ನಾನು ಕಳಿಸಿದ್ರೆ ಇಂಥ ಕೆಲಸ ಮಾಡ್ಕೊಂಬಂದಿದ್ಯೇನೆ ನೀನು? ಎಂಥ ಕೆಲಸ ಮಾಡಿದೆಯೇ? ಥೂ, ಲಾಪರ್ ಮುಂಡೆ ಅಂತಂದು. ಅಮ್ಮ ಬಾಮ, ನಾನು ಬರ್ತೀನಿ. ಆ ಭದ್ರಪ್ಪನವ್ರ ಮನೆಗೆ ಹೋಗೋಣ ಬಾಮ. ನಾನು ಬೇಕಾದ್ರೆ ಕಾಲಕ್ಕೆ ಬಿದ್ದುಬಿಡ್ತೀನಿ. ಬಾಮ ಬಾ ಹೋಗೋಣ. ಹೋಗಿ ಕೇಳೋಣ ಬಾಮ. ಅಮ್ಮ ನಾನು ಧನುನೇ ಮದುವೆ ಆಗೋದಮ್ಮ. ನಾನು ನೀವು ಒಂದು ಸರಿ ಹಂಗೆ ಕ್ಷಮಿಸ್ಬಿಡಮ್ಮ. ಇನ್ನೊಂದು ಸರಿ ಹಿಂಗೆಲ್ಲ ಮಾಡಲ್ಲಮ್ಮ. ಮಾಡೋದು ಮಾಡಿಬಿಟ್ಟು ಇವಾಗ ಕ್ಷಮಿಸು ಅಂತಂದರೆ ಯಾರೇ ನಿನ್ನ ಕ್ಷಮಿಸೋದು? ನಾನು ಕ್ಷಮಿಸ್ತೀನಿ. ಗೊತ್ತಾಗೋ ಜನಗಳು ಕ್ಷಮಿಸ್ತಾರೇನೆ, ಬಾಯಿಗೆ ಬಂದಂಗೆ ಆಡ್ಕೊಂತಾರೆ. ಇಂಥ ಕೆಲಸ ನೆನೆ ಪೂಜೆ ಮಾಡಿರೋದು ನೀನು? ಇವೊಂದು ಸತಿ ಕ್ಷಮಿಸ್ಬಿಡಮ್ಮ ನನ್ನ. ಬಾಮ ಬಾ ಹೋಗೋಣ. ಭದ್ರಪ್ಪನವ್ರ ಮನೆಗೆ ಹೋಗೋಣ ಬಾಮ. ನಾನು ಮಾತಾಡ್ತೀನಿ ಬಾಮ ಅಯ್ಯಪ್ಪನ ಹತ್ರ. ಬಾಮ ಹೋಗೋಣ. ಅಲ್ಲೇ ಅವರೇನೋ ಒಪ್ಕೊಂತಾರೆ, ಸರಿ. ಮದುವೆ ಆಗ್ತದೇನೋ ಸರಿ. ಮದುವೆ ಆಗಿದ್ದೆ ಒಂದು ವರ್ಷ ದಿನಕ್ಕೆ ಮಗು ಹೋಗ್ಬಿಟ್ರೆ ಅವರು ಏನು ಸುಮ್ಮನೆ ಬಿಡ್ತಾರೇನೆ ನಿನ್ನ? ಸುಮ್ಮನೆ ಬಿಡ್ತಾರಾ? ಅಯ್ಯಪ್ಪನ ಮೊದಲೇ ಬಡ್ಡಿ ಕಾಸಿಗೆ ತಿನ್ನೋನು ಸಿಗಲಿ ತ್ವಾಣ ಕಟ್ಬಿಡ್ತಾನೆ ಅಷ್ಟೇ ನಿನ್ನ ಊರು ಬಾಕ್ಲಿಕ. ಏನೇ ಮಾಡೋದು ಇವಾಗ? ಹೌದಲ್ಲಮ್ಮ, ಏನಮ್ಮ ಮಾಡೋದು? ಏನು ಮಾಡಬೇಕು ಏನೋ? ನೀನು ಮಾಡ್ಕೊಂಬಂದಿರೋ ಕೆಲ್ಸಕ್ಕೆ ಏನಮ್ಮ ನನಗೇನು ದಿಕ್ಕೇ ತೋರಿಸ್ತಾ ಇಲ್ಲ. ಹೋಗು. ಏನಂತ ಕೆಲಸ ಮಾಡಿದೆ ಪೂಜೆ? ನಿಮ್ಮ ಅಪ್ಪನ ದೂರ ಇಕ್ಕದ್ನು, ಗಂಡ ದಿಕ್ಕಿಲ್ದಿರ ಹುಲಿ ಬದುಕಿದ್ನಿ ಊರಾಗ. ರಾಧಮ್ಮನ ಮಗಳು ಹಿಂಗೆ ಬಸ್ರಿ ಅಂತ ಮಜಕ್ಕೆ ಮುಂಚೆನೆ ಅಂದರೆ ಊರಾಗಿನ ಜನ ಎಷ್ಟು ಆಡ್ಕೊಳಲ್ಲ.
ಯಾಕೆ ಪೂಜೆ ನನ್ನ ಮಾನ ಮರ್ಯಾದೆ ಹಿಂಗಾಳು ಮಾಡಿಬಿಟ್ಟೆ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.